ಲಕ್ಕಿದು ಅಗ್ರಿಮೆಂಟ್ ಪೇಪರ್ ನೋಡು ನೋಡು ಇವಾಗ ಲಕ್ಕಿದು ಯಾವ ಸಾಕ್ಷಿನೂ ಇಲ್ಲ. ಏನು ಮಾಡ್ಕೋತೀಯ ಮಾಡ್ಕೊಳೆ, ನಾನು ನೋಡ್ತೀನಿ. ನಿನ್ನ ನೋಡಿದ್ರೆ ನಿನ್ ಖುಷಿಯಾಗಿಲ್ಲ ಅಂತ ಗೊತ್ತಾಗುತ್ತೆ. ಏನು ಯೋಚನೆ ಮಾಡ್ತೀಯ ಅಂತಲೂ ನನಗೆ ಗೊತ್ತು. ನೋಡ್ಬೇಕಿ ಪ್ರೆಸ್ ಅವ್ರ ಮುಂದೆ ಬರೀ ಕಬಡ್ಡಿ ಪ್ರಾಕ್ಟೀಸು, ಕಬಡ್ಡಿ ಮ್ಯಾಚ್ ಗೆಲ್ತೀನಿ, ಬರೀ ಇಷ್ಟೇ ಮಾತಾಡಬೇಕು, ಬೇರೆ ಏನು ಮಾತಾಡಬೇಡ. ಇಲ್ಲ ದತ್ತನ, ನಾನು ಡಿಸೈಡ್ ಮಾಡಾಗಿದೆ. ಆಡೋದು ಬಿಡೋದು ನನಗೆ ಬಿಟ್ಟಿದ್ದು. ಕಬಡ್ಡಿಗೋಸ್ಕರ ಫ್ಯಾಮಿಲಿನ ಕಳ್ಕೊಳ್ಳೋದಕ್ಕೆ ನನಗಿಷ್ಟ ಇಲ್ಲ. ಅಂಥದ್ದೆಲ್ಲ ಏನೂ ಆಗಲ್ಲಪ್ಪ. ನನಗೋಸ್ಕರ ನೀನ್ ಯಾಕೋ ರಿಸ್ಕ್ ತಗೋತೀಯ? ನೀನು ಅದಕ್ಕೆ ಅವಾಗ ಜಗಳ ಮಾಡ್ತಾ ಇದ್ರಿ. ಅದಕ್ಕೆ ಕಾರಣ ನಾನು ಅಂತ ಇವಾಗ ಗೊತ್ತಾಗ್ತಾ ಇದೆ. ನಾನು ಸೆಲೆಕ್ಟ್ ಆಗಿದ್ದೀನಿ, ನೀನ್ ಸೆಲೆಕ್ಟ್ ಆಗಿಲ್ಲ ಅನ್ನೋ ತಾನೆ ಅವ್ರ ಇಶ್ಯೂ. ಅದಕ್ಕೆ ತಾನೇ ಅವ್ರು ಚಾಲೆಂಜ್ ಮಾಡಿದ್ದು ನಾನು ಬೀದಿಗೆ ತರ್ತೀನಿ ಅಂತ. ಅವ್ರು 1000 ಮಾತಾಡ್ತಾಳ, ಅದಕ್ಕೋಸ್ಕರ ನಿನ್ ಲೈಫ್ ಹಾಳು ಮಾಡ್ಕೊಳಕ್ಕಾಗುತ್ತಾ? ನೋಡು, ನೀನು ಇವಾಗ ಕಬಡ್ಡಿ ಆಡೋದು ಬಿಟ್ಟೇ ಬಿಡ್ತೀಯ ಅನ್ಕೋ, ಅವಾಗ ನೀನು ದ್ವೇಷ ಮಾಡಲ್ಲ ಅಂತ ಏನೋ ಗ್ಯಾರಂಟಿ? ಇಲ್ಲ ಕಣ, ಅದು ಮನಸ್ಸಲ್ಲಿ ಉಳಿದು ಬಿಡುತ್ತೆ. ಆಮೇಲೆ ಮನೇಲಿ ನೆಮ್ಮದಿ ಹಾಳಾಗುತ್ತೆ. ಅದು ನನ್ನಿಂದ ಆಗೋದು ನನಗೆ ಇಷ್ಟ ಇಲ್ಲ. ಅದಕ್ಕೆ ಅರ್ಜೆಂಟ್ ಮಾಡಬೇಡ, ನನ್ನ ಮಾತು ಕೇಳು. ನೀ ನನ್ನ ಮಾತು ಕೇಳು. ಮಹೇಶನ್ ವಿಷಯ ಇಟ್ಕೊಂಡು ಮನೆಯಲ್ಲೇ ನಾನು ಜಗಳ ಮಾಡಿದೆ. ಕೂಲಾಗೂ ಮಾತಾಡ್ಬೋದಿತ್ತು. ನನ್ನ ಮೂಡು ಎಲ್ಲ ಟೈಮ್ ಒಂದೇ ತರ ಇರಲ್ಲ, ಅರ್ಥ ಮಾಡ್ಕೋ. ಇವಾಗ ನೀ ನನ್ನ ಮಾತು ಕೇಳು. ಸದ್ಯಕ್ಕೆ ಸುಮ್ಮನೆ ಇದ್ಬಿಡು. ಯಾಕೋ ಸುಮ್ಮನಿರ್ಬೇಕು? ಯಾಕೆ ಸುಮ್ಮನಿರ್ಬೇಕು ಅಂತ ನೋಡು, ನಿನ್ ಫ್ಯೂಚರ್ ಹಾಳಾಗೋದಕ್ಕೆ ನಾನ್ ಬಿಡಲ್ಲ. ಪಿಂಕಿ ಯಾವ ಪ್ರೆಸ್ ಮೀಟು ಮಾಡಲ್ಲ ಕಣೋ, ಅವಳ ಹತ್ರ ಎವಿಡೆನ್ಸ್ ಕೂಡ ಇಲ್ಲ. ಅವಳಿಗೆ ಬೈದು ಬುದ್ಧಿ ಹೇಳಿದೀನಿ, ಅವಳು ಮನೆಯಿಂದ ಆಚೆ ಕೂಡ ಬರಲ್ಲ. ಇದು ಟೆಂಪರರಿ ಸೊಲ್ಯೂಷನ್ ಕಣೋ, ಪರ್ಮನೆಂಟ್ ಅಲ್ಲ. ಈ ವಿಚಾರ ಮುಂದೆನೂ ಓಪನ್ ಆಗ್ಬೋದು, ಅಥವಾ ನಿಮ್ಮಿಬ್ಬರ ಮಧ್ಯೆ ಜಗಳ ಆಗ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಬೋದು. ಹಾಗೆಲ್ಲ ಏನೂ ಆಗಲ್ಲ ಕಣೋ. ನೀನ್ ಮಾತ್ರ ಅರ್ಜೆಂಟ್ ಮಾಡ್ಕೋಬೇಡ. ನಿನ್ ಪ್ರೆಸ್ ಅವ್ರ ಮುಂದೆ ಎಲ್ಲ ವಿಷಯ ಮಾತಾಡಿದ್ರೆ ಹೊರಗಡೆ ನಿನ್ ಹೆಸರಾಳಾಗುತ್ತೆ. ಆಗ್ಲಿ ಬಿಡೋ. ಮನೇಲಿ ನೆಮ್ಮದಿ ಇರುತ್ತಾ? ಸಂಬಂಧಗಳು ಚೆನ್ನಾಗಿರುತ್ತಾ? ಜನ 4 ದಿನ ಮಾತಾಡ್ತಾರೆ, ಮರಿತಾರೆ, ಬಿಡು. ನೀ ನನ್ನ ಮಾತು ಕೇಳು, ಅರ್ಜೆಂಟ್ ಮಾಡ್ಕೋಬೇಡ. ನೀನ್ ಹೇಳ್ದಾಗೆ ಅದಕ್ಕೆ ಸುಮ್ಮನೆ ಇರಲ್ಲ ಕಣೋ. ಸರಿನಪ್ಪ, ಅಟ್ಲೀಸ್ಟ್ ಫೈನಲ್ ಮ್ಯಾಚ್ ಮುಗಿಯೋವರೆಗಾದ್ರೂ ಸುಮ್ಮನಿರ್ತೀಯಾ? ಅಲ್ಲಿವರೆಗೂ ಇನ್ನೊಂದು ಪ್ರಾಬ್ಲಮ್ ಬರಲ್ಲ ಅಂತ ಏನ್ ಗ್ಯಾರಂಟಿ? ನೀನ್ ಈ ತರ ಎಲ್ಲ ಮಾಡಿದ್ರೆ ಮನೇಲಿ ಯಾರಿಗೂ ಇಷ್ಟ ಆಗಲ್ಲ. ಲಕ್ಕಿ, ಫೈನಲ್ ಮ್ಯಾಚ್ ಗೆಲ್ತೀಯಾ, ಕಪ್ ತರ್ತೀಯ ಅಂತ ಮನೇಲೆಲ್ಲ ಖುಷಿಯಾಗಿ ಕಾಯ್ತಾ ಇದ್ದಾರೆ. ಆ ಕನ್ಸು ಹಾಗೆ ಉಳಿದ್ಬಿಟ್ರೆ ನಿನಗೆ ಮದುವೆ ಆಗಿರೋ ವಿಷಯನ ಪ್ರೆಸ್ ಅವ್ರ ಮುಂದೆ ಹೇಳಿದ್ರೆ ಅದು ಪಬ್ಲಿಷ್ ಆಗುತ್ತೆ. ಅವಾಗ ನಿಮ್ಮ ಟೀಮಿಗೆ ಗೊತ್ತಾಗುತ್ತೆ. ಅವಾಗ ನಿಮ್ಮ ಟೀಮ್ ಅವ್ರು ಏನು ಮಾಡ್ತಾರೆ ಹೇಳು? ಇದು ರೂಲ್ಸ್ ಅಗೇನೆಸ್ಟ್ ಅಂದ್ಬಿಟ್ಟು ನಿನ್ನ ಟೀಮಿಂದ ಆಚೆ ತೆಗಿತಾರೆ. ಅವಾಗ ಮನೆಯವ್ರು ಖುಷಿಯಾಗಿರ್ತಾರೇನೋ. ಆಮೇಲೆ ನನ್ನಿಂದ ಲಕ್ಕಿ ಜೀವನ ಹಾಳಾಯ್ತು ಅಂತ ಎಲ್ಲ ಸೇರ್ಕೊಂಡು ಪಿಂಕಿಗೆ ಬೈತಾರೆ. ಅದೇ ಸಿಟ್ಟಿಟ್ಕೊಂಡು ಪಿಂಕಿ ನನ್ನ ಮೇಲೆ ಜಗಳ ಮಾಡ್ತಾಳೆ. ಅವಾಗ ಜಗಳ ದೊಡ್ಡದಾಗೇ ಆಗುತ್ತೆ. ಸಾರಿ ಕಣ, ನಿನ್ನ ಮಾತು ನನಗೆ ಕನ್ವಿನ್ಸಿಂಗ್ ಅಂತ ಅನಿಸಿಲ್ಲ. ನನ್ನಿಂದ ಪಿಂಕಿಯಿಂದ ನಿನ್ನ ಜೀವನ ಹಾಳಾಯ್ತು ಅಂತ ಎಲ್ಲ ಮಾತಾಡ್ತಾರೆ. ಸುಳ್ಳೇಲಿ ಕಬಡ್ಡಿ ಟೀಮ್ ಸೇರ್ಕೊಂಡ, ಗೆದ್ಮೇಲೆ ವಿಷಯ ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ, ಅದಕ್ಕೆ ಈಗಲೇ ಒಪ್ಕೊಂಡ ಅಂತಾರೆ. ನೀನು ಗೆದ್ದು ಬಂದ್ಮೇಲೆ ಪಿಂಕಿ 1-2 ದಿನ ಕೂಗಾಡ್ತಾಳೆ, ಆಮೇಲೆ ಸುಮ್ಮಾಗ್ತಾಳೆ ಅಂತ ಅಂದ್ಕೋ. ನೀನು ಏನೇ ಹೇಳುದತ್ತಣ್ಣ, ನಾನು ಡಿಸೈಡ್ ಮಾಡಾಗಿದೆ. ವಿಷಯ ಹೇಳ್ಬಿಡ್ತೀನಿ. ಡಿಸಿಷನ್ ಅವನಿಗೆ ಬಿಟ್ಟಿದ್ದು. ಎಸ್, ಐ ಆಮ್ ಕಮಿಂಗ್. ಬರ್ತಾ ಇದ್ದೀನಿ. ನನ್ನ ಟೈಮ್ ಬಂದಾಯಿತು. ಪ್ರೆಸ್ ಮೀಟ್ ಫಿಕ್ಸ್ ಆಗಿದೆ. ನನ್ನ ವಿಷಯ ಹೇಳ್ತಾ ಇದ್ದೀನಿ. ಲಾಸ್ಟ್ ಮೂಮೆಂಟಲ್ಲೂ ನಿನ್ನ ಡಿಸಿಷನ್ ಚೇಂಜ್ ಆಗ್ಬೋದಲ್ವೇನೋ? ಪ್ರಾಕ್ಟೀಸ್ ಚೆನ್ನಾಗಿ ನಡೀತಿದೆ, ಮ್ಯಾಚ್ ಆಡ್ತೀನಿ, ಕಪ್ ಗೆಲ್ತೀನಿ ಅಂತ ಹೇಳ್ಬೋದಲ್ವಾ? ನಾನು ಕಬಡ್ಡಿ ಬಗ್ಗೆ ಮರ್ತು ಬಿಟ್ಟಿದ್ದೀನಿ ಅದನ್ನ. ಆ ವಿಚಾರ ನಾನು ಯಾವತ್ತೂ ಮನೇಲಿ ಮಾತಾಡಲ್ಲ. ಇದನ್ನ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಿದ್ಯಾ? ಹೋಗ್ಲಿ, ಗೀತಾ ಹತ್ರ ಏನಾದ್ರು ಮಾತಾಡಿದ್ಯಾ? ಗೀತಾ, ಅಪ್ಪ, ಅಮ್ಮ, ನೀನು, ನೀವೆಲ್ಲ ನನ್ನ ಲೈಫಲ್ಲಿ ಇರೋದೇ ದೊಡ್ಡ ಪುಣ್ಯ ಕಣ. ದ್ವೇಷ ಎಲ್ಲ ಮರೆತು ಅದ್ಗೇನು ನಮ್ಮ ಜೊತೆ ಸೇರ್ಕೊಂಡ್ರೆ ಲೈಫ್ ಸೂಪರ್ ಆಗಿರುತ್ತೆ. ನಾವೇನು ಕೇಳು ಕಷ್ಟಪಡೋದು ಮನೇಲಿ ಚೆನ್ನಾಗಿರ್ಬೇಕು ಅಂತ. ಮನೇಲೇ ಮನ್ಸುಗಳು ಹೊಡೆದೋದ್ರೆ ಏನ್ ಸಾಧನೆ ಮಾಡಿ ಏನ್ ಪ್ರಯೋಜನ?
ಸಾರಿ ದತ್ತಣ್ಣ, ನಿನ್ ಮಾತು ಕೇಳಕ್ಕಾಗಲ್ಲ. ನಮಸ್ಕಾರ. ನಮಸ್ಕಾರ. ಸಾರಿ, ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ. ನಿಮ್ಮ ಮನೆಯಲ್ಲಿ 2 ಪ್ರೆಸ್ ಮೀಟ್ ಇದೆ ಅಂತ ಬಂದ್ವಿ. ಪಿಂಕಿ ಅವ್ರು ನಿಮ್ಮ ಅತ್ತಿ ಅಲ್ವಾ? ಹೌದು. ನೀವು ಪ್ರೆಸ್ ಮೀಟ್ ಕರೆದಾದ್ಮೇಲೆ ಅವ್ರೇನೋ ವಿಷಯ ಇದೆ ಅಂತ ಕಾಲ್ ಮಾಡಿದ್ರು. ಹೌದು, ಅದೇ ವಿಷಯಕ್ಕೆ ಕರೆಸಿರೋದು. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕ ಕಬಡ್ಡಿ ಲೀಗ್ನ ಬೆಂಗಳೂರು ಬ್ರೇವ್ ಟೀಮಲ್ಲಿ ಕ್ಯಾಪ್ಟನ್ ಆಗಿದ್ದೀನಿ. ನನ್ನ ಎಷ್ಟೋ ಮ್ಯಾಚ್ಗಳನ್ನ ನೀವು ನೋಡಿದ್ದೀರಾ. ಮೋಸ್ಟ್ ಪ್ರಾಮಿಸಿಂಗ್ ಪ್ಲೇಯರ್ ಅಂತ ನೀವೇ ಪ್ರಮೋಟ್ ಮಾಡಿದ್ದೀರಾ, ಎನ್ಕರೇಜ್ ಮಾಡಿದ್ದೀರಾ. ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ಸ್. ಆಸ್ ಅ ಕಬಡ್ಡಿ ಪ್ಲೇಯರ್ ಪ್ರಾಬಬ್ಲಿ ಇದು ನನ್ನ ಲಾಸ್ಟ್ ಪ್ರೆಸ್ ಮೀಟ್ ಅನ್ಸುತ್ತೆ. ಸರ್, ನೀವು ಮಾತಾಡ್ತಿರೋದು ರೆಕಾರ್ಡ್ ಆಗ್ತಿದೆ, ಟೆಲಿಕಾಸ್ಟ್ ಕೂಡ ಆಗುತ್ತೆ. ನೀವು ತಮಾಷೆ ಮಾಡ್ತಿಲ್ಲ ತಾನೆ? ನೋ ನೋ ನೋ, ಐ ಆಮ್ ವೆರಿ ಸೀರಿಯಸ್. ಮೈಸೂರು ತಂಡನ ಸೋಲ್ಸೋ ಅಂತ ಚಾಲೆಂಜಿಂಗ್ ಆಟಗಾರ, ಕಪ್ ಗೆಲ್ಲೋ ಸರ್ದಾರ, ಸದ್ಯದಲ್ಲೇ ಭಾರತ ಕಬಡ್ಡಿ ತಂಡಕ್ಕೆ ಕರ್ನಾಟಕದ ಕೊಡುಗೆ ಅಂತ ಹೇಳಿ ಒಂದು ಆರ್ಟಿಕಲ್ ಮಾಡಿದ್ವಿ. ನೀವು ಈ ರೀತಿ ಹೇಳಿದ್ರೆ ಗಾಬರಿ ಆಗಲ್ವಾ ನಮ್ಗೆ? ನೀವು ಇದ್ದಕ್ಕಿದ್ದಾಗೆ ಈ ತರ ಹೇಳೋಕೆ ಕಾರಣ ಏನು ಲಕ್ಕಿ ಅವರೇ? ಪದೇ ಪದೇ ಮಾತು ಬದಲಾಯಿಸೋದಕ್ಕೆ ನಿಮ್ಮ ಹತ್ರ ಪ್ರೂಫ್ ಇರುತ್ತಲ್ವಾ? ಯು ಹ್ಯಾವ್ ದ ರೆಕಾರ್ಡಿಂಗ್ಸ್. ಪ್ರಾಬಬ್ಲಿ ನಾನು ಆಡೋದು ಡೌಟ್, ಅವಕಾಶ ಸಿಗೋದು ಡೌಟ್. ಯಾಕೆ ಸಿಗಲ್ಲ? ಕ್ಯಾಪ್ಟನ್ ನೀವಲ್ವಾ? ತಪ್ಪು ಮಾಡಿದ್ರೆ ಯಾರನ್ನ ಬೇಕಾದ್ರೂ ತೆಗೆದಾಕ್ತಾರೆ. ಬೆಂಗಳೂರು ಟೀಮ್ ರೂಲ್ಸ್ ಪ್ರಕಾರ ಅನ್ಮ್ಯಾರಿಡ್ ಪ್ಲೇಯರ್ಸ್ ಮಾತ್ರ ಆಡಕ್ಕಾಗೋದು. ನಾನು ಅಗ್ರಿಮೆಂಟ್ ಸೈನ್ ಮಾಡಬೇಕಾದ್ರೆ ಹಾಗೆ ಮಾಡಿದ್ದೆ, ಅನ್ಮ್ಯಾರಿಡ್ ಅಂತ. ಬಟ್ ಆಕ್ಚುಲಿ ನನಗೆ ಮದುವೆ ಆಗಿದೆ. ಹಾಗಾದ್ರೆ ನಿಮಗೆ ಮದ್ವೆ ಆಗಿದೆಯಾ? ಹೌದು, 3 ವರ್ಷ ಆಗಿದೆ. ಅಲ್ಲಿ ನಿಂತಿದಾರಲ್ಲ, ಗೀತಾ ಅಂತ, ಅವರೇ ನನ್ನ ವೈಫ್. ನೀವು ಇದ್ದಕ್ಕಿದ್ದಾಗೆ ಈ ಸತ್ಯ ಹೇಳೋಕೆ ಕಾರಣ ಏನು ಲಕ್ಕಿ ಅವರೇ? ಸುಳ್ಳ ಮುಂದುವರ್ಸೋದು ಬೇಡ ಅಂತ ನಿಮ್ಗೆಲ್ಲ ವಿಷಯ ಹೇಳಿದ್ದೀನಿ. ನೀವೇನ್ ಬರೀತೀರಾ ಅಂತ ನನಗೆ ಗೊತ್ತಿಲ್ಲ. ಐ ಆಮ್ ಅ ವೆರಿ ಆರ್ಡಿನರಿ ಪ್ಲೇಯರ್. ನಾನು ನಮ್ಮಣ್ಣ ಜೊತೆಲೇ ಕಬಡ್ಡಿ ಆಡ್ಕೊಂಡಿದ್ವಿ. ನಾನು ಲೀಗಿಗೆ ಸೆಲೆಕ್ಟ್ ಆದೆ, ಅವನಾಗಿಲ್ಲ. ನಿಜ ಹೇಳಬೇಕು ಅನ್ನಿಸ್ತು. ಹೇಳಾದ್ಮೇಲೆ ಐ ಫೀಲ್ ಬೆಟರ್. ನಿಮ್ಗೆ ಇದ್ದಕ್ಕಿದ್ದಾಗೆ ಈ ಪಾಪ ಪ್ರಜ್ಞೆ ಕಾಡಕ್ಕೆ ಕಾರಣ ಏನು ಲಕ್ಕಿ ಅವರೇ? ಆಟ ಆಡೋ ಆಸೆಯಿಂದ ಸುಳ್ಳು ಹೇಳಿದೆ. ಆ ಸುಳ್ಳು ತುಂಬಾ ಮುಂದುವರಿತು. ಅದರಿಂದ ಸಾಕಷ್ಟು ಪ್ರಾಬ್ಲಮ್ಸ್ ಬರೋದಕ್ಕೆ ಸ್ಟಾರ್ಟ್ ಆಯ್ತು. ನಾನು ಮದುವೆ ಆಗಿರೋ ವಿಚಾರ ಇವತ್ತಲ್ಲ ನಾಳೆ ಗೊತ್ತಾಗೇ ಆಗುತ್ತೆ. ಮುಚ್ಚಿಟ್ಟು ಏನ್ ಪ್ರಯೋಜನ? ಫಂಕ್ಷನ್ಗಳನ್ನ ಅಟೆಂಡ್ ಮಾಡಬೇಕಾದ್ರೆ ನನಗೆ ಮದುವೆ ಆಗಿಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ನಂಗೆ ತುಂಬಾ ಗಿಲ್ಟ್ ಆಗ್ತಾ ಇತ್ತು. ನನ್ನ ಗೇಮ್ಗಿಂತ ನನಗೆ ವೈಫೇ ಮುಖ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ ಡಿಸಿಷನ್ ಇಂದ ನಿಮಗ್ ನೆಮ್ಮದಿ ಸಿಗ್ಬೋದು ಸರ್, ಆದ್ರೆ ಕಬಡ್ಡಿ ಲೀಗ್ ನವರು ನಿಮ್ ಮೇಲೆ ಅಷ್ಟೊಂದು ಇನ್ವೆಸ್ಟ್ ಮಾಡಿದಾರಲ್ಲ, ಅವ್ರು ಸುಮ್ನೆ ಇರ್ತಾರ? ನಿಮ್ಮ ಮೇಲೆ ಕೇಸ್ ಹಾಕ್ಬೋದಲ್ವಾ ಸರ್ ಅವರು? ಕೇಸ್ ಆಗ್ಬೋದು, ಇಂಪ್ರಿಸನ್ಮೆಂಟ್ ಆಗ್ಬೋದು, ಅಥವಾ ಕಾಂಪನ್ಸೇಷನ್ ಕಟ್ಟಬೇಕಾಗ್ಬೋದು. ಎನಿಥಿಂಗ್ ಕ್ಯಾನ್ ಹ್ಯಾಪನ್. ತಪ್ಪು ಮಾಡಿದ್ದೀನಿ, ಒಪ್ಕೊಳ್ತಾ ಇದ್ದೀನಿ. ಶಿಕ್ಷೆ ಏನಾಗುತ್ತೋ ಗೊತ್ತಿಲ್ಲ, ಇದರಿಂದ ನಿಮ್ಗೆ ತುಂಬಾ ಕೆಟ್ಟ ಹೆಸರು ಬರೋದಂತೂ ಖಂಡಿತ.
ನೀವು ಈ ವಿಷಯನ ನಿಮ್ ಕಬಡ್ಡಿ ಕಮಿಟಿಗೆ ಇನ್ಫಾರ್ಮ್ ಮಾಡಿದೀರಾ? ಇಲ್ಲ. ಯಾಕೆ ಇನ್ಫಾರ್ಮ್ ಮಾಡಲಿಲ್ಲ? ನೀವು ಬೆಂಗಳೂರು ಬೇವ್ಸ್ ತಂಡದ ಆಟಗಾರ ಆಗಿ ಅವ್ರಿಗೆ ಇನ್ಫಾರ್ಮ್ ಮಾಡದೆ ಪ್ರೆಸ್ ಮೀಟ್ ಮಾಡೋದು ತಪ್ಪಲ್ವಾ? ನೀವು ಮದ್ವೆ ಆಗಿರೋ ವಿಷಯ ಕೇಳಿದ್ರೆ ಸುಮ್ನಿರಲ್ಲ ಅವರು, ಇನ್ನ ಪ್ರೆಸ್ ಮೀಟ್ ಮಾಡಿರೋ ವಿಷಯ ಕೇಳಿದ್ರೆ ಸುಮ್ನಿರ್ತಾರ? ಎಲ್ಲ ಹೊರಗಿದ್ದೀವಿ, ರೂಮಲ್ಲಿ ಏನ್ ಸೌಂಡು? ನನಗೆ ಮದುವೆ ಆಗಿದೆ, ಎಲ್ಲರೂ ಮುಂದೆ ಹೇಳ್ಕೋಬೇಕಿತ್ತು, ಬಟ್ ಅವಕಾಶ ಸಿಕ್ಕಿರ್ಲಿಲ್ಲ. ಅದಕ್ಕೋಸ್ಕರ ಈ ಪ್ರೆಸ್ ಮೀಟ್. ನೀವು ಕಬಡ್ಡಿಲಿ ತುಂಬಾ ಬ್ರಿಲಿಯಂಟ್ ಇದ್ದೀರಿ. ನೀವು ಮದ್ವೆ ಆಗಿರೋ ವಿಚಾರ ಇದಕ್ಕೆ ಅಡ್ಡಿ ಬರ್ತಿದೆ ಅಂದ್ರೆ ಅದು ಬೇಸರದ ಸಂಗತಿ. ಇದನ್ನ ಕಬಡ್ಡಿ ತಂಡದವರು ಹೇಗೆ ಸ್ವೀಕರಿಸ್ತಾರೆ ಅನ್ನೋದನ್ನ ನೋಡೋಣ ಸರ್. ಅದಕ್ಕಿಂತ ಮುಂಚೆ ನಿಮ್ಗೆ ಆಲ್ ದಿ ಬೆಸ್ಟ್. ನಿಮ್ಮೆಲ್ಲ ಕೆಲಸಗಳಿಗೂ ಒಳ್ಳೇದಾಗ್ಲಿ. ನಾವಿನ್ ಬರ್ತೀವಿ ಸರ್. ಥ್ಯಾಂಕ್ ಯು. ಗೀತಾ ಅವ್ರೆ, ಅವಳನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ? ಅಲ್ಲೇ ಸಾಯ್ಬೇಕಾಗಿತ್ತಾ? ಅಂತವ್ರು ನೀವೇ ಸಾಯಿಸ್ಬೋದಾಗಿತ್ತಲ್ಲ. ನೀನಿಲ್ಲವ ಸಾಯ್ತೀಯಾ, ನಮ್ಮನ್ನೆಲ್ಲ ಸಾಯಿಸ್ತೀಯಾ? ಅದ್ ಯಾವ ಜನ್ಮ ಏನ್ ಕರ್ಮ ಮಾಡಿದ್ನೋ ಹೋಗಿ ಕಟ್ಕೊಂಡೆ ನಾನು. ನೀವೆಲ್ಲ ಕರ್ಮ ಮಾಡಿರೋದು. ಈ ಮನೆಗೆ ಸೊಸೆಯಾಗಿ ಬಂದು ನಾನ್ ಕರ್ಮ ಮಾಡಿದೀನಿ. ಅದಕ್ಕೆ ನೀವು ಅಣ್ಣ ಯಾವತ್ತೂ ಜಗಳ ಆಡಬಾರ್ದು. ಅದಕ್ಕೋಸ್ಕರ ನಾನು ಮದುವೆ ಆಗಿರೋ ವಿಚಾರ ಹೇಳ್ಬಿಟ್ಟಿದ್ದೀನಿ. ನೋಡ್ದೆ, ಎಲ್ಲದನ್ನು ಕಣ್ ತುಂಬಾ ನೋಡ್ದೆ. ಸಮಾಧಾನ ಆಯ್ತು ಅದಕ್ಕೆ? ನೀವು ಅನ್ಕೊಂಡಂಗೆ ಆಗ್ತಾ ಇದೆ? ಹೌದು, ಅನ್ಕೊಂಡಾಗೆ ಆಗ್ತಿದೆ. ಆದ್ರೆ ಆಗೋದು ಇನ್ನು ತುಂಬಾ ಇದೆ. ನಾನೆಲ್ಲ ವಿಷಯ ಹೇಳಿದ್ದೀನಿ, ಮುಂದೆ ನಿಮಗ್ ಬಿಟ್ಟಿತ್ತು. ನಿನ್ನೆ ನಾನೇನೋ ಡಿಸೈಡ್ ಮಾಡಿದ್ದೀನಿ, ಎಲ್ರ ಎದುರುಗಡೆ ಹೇಳ್ತೀನಿ ಅಂತ ಹೇಳಿದ್ರಿ. ಇದೇನಾ ಅದು? ನಿಮ್ ಹೆಂಡತಿಗೋಸ್ಕರ ಕರಿಯರ್ನ ಹಾಳು ಮಾಡ್ಕೊಂಡಿದ್ದೀರಾ? ನನ್ನ ಕರಿಯರ್ಗಿಂತ ನೀನೇ ಮುಖ್ಯ ಗೀತಾ. ಮನೆಗೆ ಎಂಥ ಪರಿಸ್ಥಿತಿ ಬಂತು. ನೀವು ಒಳ್ಳೆ ಆಟಗಾರ ಅನ್ನೋದೇ ದೊಡ್ಡ ಸಮಸ್ಯೆ ಆಗೋಯ್ತಲ್ಲೋ. ಮನೆಯವ್ರ ಏಳ್ಗೆನ ಮನೆಯವರೇ ಸಹಿಸ್ತಾ ಇಲ್ಲ. ಬಿಡಮ್ಮ, ಅದೆಲ್ಲ ಮುಗ್ದೋಗಿರೋ ಕತೆ. ಕಮಿಟಿಯವರು ನಿಮಗೆ ಟ್ರೈನಿಂಗ್ ಕೊಟ್ಟಿದ್ದಾರೆ, ದುಡ್ಡು ಕೊಟ್ಟು ಸೆಲೆಕ್ಟ್ ಮಾಡಿದ್ದಾರೆ. ಅವ್ರು ಇದನ್ನ ಇಲ್ಲಿಗೆ ಬಿಡಲ್ಲ, ನಿಮ್ಗೇನಾದ್ರು ಪನಿಷ್ಮೆಂಟ್ ಕೊಟ್ಟೇ ಕೊಡ್ತಾರೆ. ಅಷ್ಟೇ ತಾನೆ, ಕೊಡ್ಲಿ ಬಿಡು. ಅವಾಗ್ಲಾದ್ರೂ ಮನೇಲಿ ನೆಮ್ಮದಿ ಇರುತ್ತೆ. ಇಷ್ಟೆಲ್ಲ ಆಗಿದ್ದು ಇವಳಿಂದಾನೆ. ನಿನ್ ಜೀವನನೇ ಹಾಳಾದ್ಮೇಲೆ ಇವ್ರ ಜೊತೆ ನಾನೇನೋ ಜೀವನ ಮಾಡ್ಲಿ? ಕಣ್ಣು ಮುಂದೆ ಕಾಣಿಸ್ಕೊಂಡೆ ಸರಿ ಇರಲ್ಲ. ಹೋಗಿ ಆಚೆ, ಹೋಗಿ. ಹೋಗ್ತಿದ್ದೆ, ಮರ್ಯಾದೆಯಿಂದ ಹೇಳಿದ್ರೆ ಹೋಗ್ತಿದ್ದೆ. ಆದ್ರೆ ನನ್ಗೆ ಅವಮಾನ ಮಾಡಿದ್ರಿ, ನಮ್ಮ ಅಮ್ಮಂಗೆ ಅವಮಾನ ಮಾಡಿದ್ರಿ, ಕಟ್ಟ ಹಾಕಿ ಚಿತ್ರ ಹಿಂಸೆ ಕೊಟ್ರಿ. ಸುಮ್ನೆ ಹೋಗ್ಬಿಡ್ತೀನ? ನಾನ್ ಏನ್ ಅನ್ಕೊಂಡಿದ್ದೀನೋ ಅದನ್ನೆಲ್ಲ ಮಾಡಿ ನನ್ ಹೋಗೋದು. ಅದೇನ್ ಮಾಡ್ಕೋತೀರೋ ಮಾಡ್ಕೊಡಿ. ಏನ್ ಮಾಡ್ಕೋತೀನಿ? ಏನ್ ಮಾಡ್ತಿದ್ಯೋ? ಬಿಡ ಅವಳನ್ನ. ಈಗಾಗ್ಲೇ ಮನೆ ಮರ್ಯಾದೆ ಹಾಳಾಗಿದೆ, ಇನ್ನೂ ಹಾಳಾಗ್ಬೇಕಾ? ಇವಳು ದ್ವೇಷ ಸಾಧಿಸ್ತಾಳಲ್ವಾ, ಸಾಧಿಸ್ಲಿ ಬಿಡು. ಮೇಲೊಬ್ಬ ದೇವರಿದಾನಲ್ವಾ, ನೋಡ್ಕೋತಾನೆ. ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ. ಏನ್ ಮಾಡ್ಕೋತಾಳೋ ಮಾಡ್ಕೊಳ್ಳಿ ಬಿಡು. ಒಂದ್ ನಿಮಿಷ ಸೈಲೆಂಟ್ ಆಗಿರಿ. ಅರವಿಂದ್ ಸರ್ ಫೋನ್ ಮಾಡ್ತಾ ಇದ್ದಾರೆ. ಹಲೋ ಸರ್. ಬಿಡ್ಬೇಡಿ ಸರ್, ನಾನು ತಪ್ಪು ಮಾಡಿದ್ದೀನಲ್ವಾ, ಪನಿಷ್ಮೆಂಟ್ ಆಗ್ಲೇಬೇಕು. ಐ ಡಿಸರ್ವ್ ಇಟ್. ನನ್ನ ನೋಡಿ ಬೇರೆಯವರು ದೇ ಶುಡ್ ಲರ್ನ್ ಸಮಥಿಂಗ್. ಹೌದು ಸರ್, ಒಂದು ತಪ್ಪು ಮಾಡದೆ ಒಂದು ಸುಳ್ಳು ಹೇಳಿದ್ರೆ ನಮ್ಗಷ್ಟೇ ಅಲ್ಲ, ನಮ್ಮ ಸುತ್ತ ಇರೋರ್ಗೂ ತೊಂದರೆ ಆಗುತ್ತೆ. ನಮ್ಮನ್ನ ನಮ್ದವ್ರಿಗೆ ಮೋಸ ಮಾಡ್ದಂಗೆ. ಅದಕ್ಕೆ ನಾನೇ ಎಕ್ಸಾಂಪಲ್. ನನ್ನ ಮಾತು ಮುಗ್ದೋಗಿದೆ ಸರ್. ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಹಾಗೆ ಮಾಡ್ತಾ ಇದ್ರಲ್ವಾ ಸರ್?
ಸರ್ ಮಾಡಲೇಬೇಕಾದಂಥ ಸಿಚುವೇಶನ್ ಇತ್ತು. ಇಟ್ಸ್ ಓಕೆ ಸರ್, ಐ ಆಮ್ ರೆಡಿ ಟು ಫೇಸ್ ಇಟ್. ನಿಮ್ಗೆಲ್ಲ ಸುಳ್ಳು ಹೇಳಿದ್ದೀನಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಏನಂದ್ರು? ನನ್ನ ಟೀಮಿಂದ ಹೊರಗಾಕಿದ್ದಾರೆ. ಏನಾದರೂ ಆಕ್ಷನ್ ತಗೋಬಹುದು. ಅಂದ್ರೆ ನಿಮ್ಮೇಲೆ ಕೇಸ್ ಹಾಕ್ತಾರಾ? ನಿಮ್ಮನ್ನ ಅರೆಸ್ಟ್ ಮಾಡ್ತಾರಾ? ಗೊತ್ತಿಲ್ಲ ಗೀತಾ, ಏನ್ ಬೇಕಾದ್ರೂ ಹಾಕ್ಬೋದು. ಮೊದಲೇ ಹೇಳ್ದೆ ಇದನ್ನೆಲ್ಲ ಹೇಳಕ್ ಹೋಗ್ಬೇಡ, ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ. ನನ್ನ ಮಾತೇನು ಕೇಳ್ತೀಯ ನೀನು? ಹಠ ಅಲ್ವಾ ನಿಂಗೆ? ನಿನ್ ಹಠ ಇವತ್ತು ಲಕ್ಕಿ ಅವ್ರ ಲೈಫ್ನೇ ಹಾಳು ಮಾಡಿದೆ. ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟೆಲ್ಲ ಕನ್ಸ್ಕೊಂಡು ಫೈನಲ್ ತನಕ ತಲುಪಿದ್ರು ಕಣೆ. ಎಲ್ಲ ಹಾಳು ಮಾಡ್ಬಿಟ್ಟೆ ನೀನು. ಇಷ್ಟೆಲ್ಲ ಮಾಡಿದ್ದು ನಿನ್ ಗಂಡನ ಜೊತೆ ಅನ್ನಿಸ್ಕೊಂಡಿದ್ದು, ಈ ಮನೆಯವ್ರ ಜೊತೆ ಅನ್ನಿಸ್ಕೊಂಡಿದ್ದು ನಿನ್ಗೋಸ್ಕರ. ಏನೇ ಸಿಕ್ತು ನನ್ಗಿದ್ರಿಂದ? ಕಬಡ್ಡಿ ಅಂದ್ರೆ ಲಕ್ಕಿ ಅವ್ರ ಪ್ರಾಣ. ಎಲ್ಲ ಹಾಳು ಮಾಡ್ಬಿಟ್ಟಿಯಲ್ಲೇ. ನಿನ್ಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ. ಈ ಜನ್ಮದಲ್ಲಿ ನಿನ್ಗೇನು ಅರ್ಥ ಆಗಲ್ಲ. ಲಕ್ಕಿ ಅವರು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದು ಒಂದು ಸಿಂಪಲ್ ವಿಷಯ ಅಷ್ಟೇ. ಮುಖ್ಯವಾದ ವಿಷಯನ ಇನ್ನು ಹೇಳೇ ಇಲ್ಲ ಅವರು. ಏನೇ ನೀನ್ ತಲಾಟೆ? ಇಷ್ಟೆಲ್ಲ ಮಾಡಿದ್ಯಾ, ಇನ್ನ ಸಮಾಧಾನ ಆಗಿಲ್ವಾ? ಹೇಗ್ ಸಮಾಧಾನ ಆಗುತ್ತೆ? ಪೂರ್ತಿಯಾಗಿ ವಿಷಯನೇ ಹೇಳಿಲ್ವಲ್ಲ. ಒಂದ್ ವಿಷಯ ಹೇಳಿ ಒಂದ್ ವಿಷಯನ ಮುಚ್ಚಿಟ್ಟಿದ್ದಾರೆ. ಅಂಥದ್ದು ಏನೇ ಮುಚ್ಚಿಟ್ಟಿದಾರ ಅವರು? ಅದನ್ನ ಅವರೇ ಹೇಳ್ಬೇಕು, ಆದ್ರೆ ಹೇಳಲ್ಲ. ಹೇಳೋದಕ್ಕೇನು ಉಳ್ದಿಲ್ಲ. ನೀವು ಸ್ವಲ್ಪ ಸುಮ್ನೆ ಇರ್ತೀರಾ? ಹೋಗಿತ ಕೇಳು, ಅದೇನು ಅಂತ ಕೇಳು. ಅವ್ರು ಹೇಳ್ಬಿಡ್ಲಿ ನೋಡೋಣ. ಲಕ್ಕಿ ಅವರೇ, ಬಾಯಿಗೆ ಬಂದಂಗ್ ಮಾತಾಡ್ತಿದ್ದಾಳವಳು. ಕೇಳಿಸ್ಕೊಂಡು ಯಾಕೆ ಸುಮ್ನಿದ್ದೀರಾ? ಹೇಳಿ ಏನು ಅಂತ. ಗೀತಾ, ಅವ್ರ ಮಾತಿಗೆ ಯಾಕೆ ತಲೆಗೆಡ್ಸ್ಕೊತೀಯ? ಇಷ್ಟ ಆಗಿರೋದು ಸಾಕಾಗಲ್ವಾ? ನೀನು ಹೀಗೆ ಬಿಟ್ರೆ ಬಾಯಿ ಬಂದಾಗ ಮಾತಾಡ್ತಿದ್ದಲ್ಲ ನೀನು. ಕಿರುಚ್ಬೇಡಿ, ನಾನೇನ್ ಬಾಯಿಗೆ ಬಂದಂಗ್ ಮಾತಾಡ್ತಿಲ್ಲ. ಅವರು ಈ ಮನೆಯಲ್ಲಿ ಸತ್ಯ ಮುಚ್ಚಿಟ್ಟಿದ್ದಾರೆ. ಅದೇನು ಅಂತ ಹೇಳಿ. ನೀನೇ ಹೇಳೋದೇನು ಅಂತ. ಸೊನಾಲಿನ ಮದುವೆ ಮಾಡ್ಕೊಂಡಿದ್ದಾರೆ. ಪಿಂಕಿ, ಲಕ್ಕಿ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಇನ್ನೊಂದು ಮಾತು ಮಾತಾಡಿದ್ಯೋ ಸರಿ ಇರಲ್ಲ ನೋಡು. ಕೆಟ್ಟೋಳಾಗ್ಬೇಕಾಗತ್ತೆ ನಾನು. ಮನೆಯವ್ರ ಬಲವಂತಕ್ಕೆ ಅವ್ರು ನನ್ನ ಮದ್ವೆ ಆಗಿರ್ಬೋದು, ಬಲವಂತಕ್ಕೆ ಯಾವತ್ತೂ ಸಂಸಾರ ಮಾಡಿಲ್ಲ. ನನ್ನನ್ನ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡು ನಾನು ಅನ್ಕೊಂಡಿದ್ದಕ್ಕಿಂತ ಜಾಸ್ತಿ ಪ್ರೀತಿ ಕೊಟ್ಟಿದ್ದಾರೆ ಕಣೆ ಅವರು. ಅಂತ ಗಂಡನ್ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿರ್ಬೇಕು. ಇನ್ನೊಂದ್ ಸತಿ ಅಪ್ಪಿ ತಪ್ಪಿ ಅವ್ರ ಬಗ್ಗೆ ಮಾತಾಡಿದ್ಯೋ ಸರಿ ಇರಲ್ಲ. ಪಾಪ ಪುಣ್ಯ ನಿನ್ಗೆ ಆಮೇಲೆ ಅರ್ಥ ಆಗುತ್ತೆ. ನನ್ ಮಾತಿನ ಮೇಲೆ ನಂಬಿಕೆ ಇಲ್ಲ ಅಲ್ವಾ ನಿನ್ಗೆ? ಕೇಳು ನಿನ್ ಗಂಡನ. ಇಷ್ಟೆಲ್ಲ ಅವ್ರ ಬಗ್ಗೆ ಆಪಾದನೆ ಮಾಡ್ತಿದ್ಯಲ್ಲ, ಸಾಕ್ಷಿ ಏನಿದೆ ನನ್ನ ಹತ್ರ? ಎಲ್ಲ ಇತ್ತು. ಅವ್ರ ಸೊನಾಲಿನ ಮದ್ವೆ ಆಗಿದ್ದು, ಅವ್ರ ಜೊತೆ ಓಡಾಡಿದ್ದು ಎಲ್ಲಾ ಫೋಟೋಸ್ ವಿಡಿಯೋಸ್ ನನ್ನ ಹತ್ರ ಇತ್ತು. ಇನ್ನ ಡಿಲೀಟ್ ಮಾಡಿದ್ದು ಇವ್ರಿಗೂ ಗೊತ್ತು ಲಕ್ಕಿ ಅವರು ಸೊನಾಲಿನ ಮದ್ವೆ ಆಗಿರೋದು. ಸುಮ್ಮನೆ ಸುಳ್ಳು ಹೇಳ್ಬೇಡ ನೀನು. ಯಾಕೆ ಸುಳ್ಳು ಹೇಳ್ತಾ ಇದ್ದೀನಿ? ಮತ್ತೆ ನನ್ನ ರೂಮಲ್ಲಿ ಕಟ್ಟಾಕಿದ್ರಿ. ಈ ವಿಷಯನೆಲ್ಲ ಹೇಳ್ತೀನಿ ಅಂತ ತಾನೇ ಪ್ರೆಸ್ ಅವ್ರ ಮುಂದೆ. ಗೀತಾ ಅವ್ರೆ, ನೀವು ಇವಳು ಮಾತು ನಂಬಡಿ, ಬರೀ ಸುಳ್ಳು ಇವಳು. ಮತ್ತೆ ಯಾಕೆ ಇವಳನ್ನ ಕಟ್ಟಾಕಿದ್ರಿ? ಪ್ರೆಸ್ ಅವ್ರ ಮುಂದೆ ಬಂದು ಕೂಗಾಡ್ಬಾರ್ದು ಅಂತ ಕಟ್ಟಾಕಿದ್ದೆ. ಇವಳು ಯಾಕೆ ಪ್ರೆಸ್ ಅವ್ರನ್ನ ಕರ್ಸಿದ್ಲು? ಈ ವಿಷಯ ಹೇಳೋದಕ್ಕೇನೆ ಕರ್ಸಿದ್ದು. ಇವ್ರ ಫೋಟೋಸ್ ವಿಡಿಯೋಸ್ ಎಲ್ಲ ಡಿಲೀಟ್ ಮಾಡಿದ್ರು. ಗೀತಾ, ಇವರಿಗೆ ನಿನ್ ಸಂಸಾರ ಜೀವನಕ್ಕಿಂತ ನಿನ್ನೆ ಮರ್ಯಾದೆನೇ ಹೆಚ್ಚು. ಯಾರಿಗೇನೇ ಹೇಳಿ, ಅದಕ್ಕೆ ನನ್ನ ಲಕ್ಕಿ ಅವರೇ ಮುಖ್ಯ. ಅವ್ರು ನನ್ನ ಹತ್ರ ಹೇಳಿರೋ ಮಾತುಗಳೇ ಮುಖ್ಯ. ನನಗ್ ಪೂರ್ತಿ ನಂಬಿಕೆ ಇದೆ ಲಕ್ಕಿ ಅವ್ರು ನನ್ನ ಹತ್ರ ಯಾವತ್ತೂ ಸುಳ್ಳು ಹೇಳಲ್ಲ, ನನಗ್ ಮೋಸ ಮಾಡಲ್ಲ ಅಂತ.